ನಿಮ್ಮ ಜೀವನ ಬದಲಾಗಬೇಕು ಅಂದರೆ, ಅಥವಾ ನೀವೇನು ಅಂದ್ಕೊಂಡಿರ್ತೀರಾ ಅದು ಬದಲಾಗಬೇಕನ್ಸಿದ್ರೆ ಈ ಮಾತುಗಳನ್ನು ಕೇಳಿ. ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ತೆ. ಎಲ್ಲ ಹೇಗಿದ್ದೀರಿ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ಮನಸ್ಸಿಗೆ ಒಂದು ಆನಂದ. ಕಾರಣ ಇಷ್ಟೇ, ನನ್ನ ಮಾತುಗಳನ್ನು ರಾಜ್ಯದ ಮೂಲೆ ಮೂಲೆಯ ಸ್ನೇಹಿತರು ಕೇಳ್ತಾ ಇರ್ತಾರೆ. ಈ ಮಾತುಗಳನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಏನೊಂದು ರೀತಿ ನೆಮ್ಮದಿ ಸಿಗುತ್ತೆ. ಹಾಗೆ ನಿಮ್ಮೆಲ್ಲರ ಜೊತೆ ಮಾತಾಡಿದಾಗ ನನ್ನ ಮನಸ್ಸಿಗೂ ಕೂಡ ನಿರಾಳ ಆಗುತ್ತೆ. ಕಾರಣ ಇಷ್ಟೇ, ಭಾವ ತುಂಬಿದ ಪದಗಳನ್ನು ನಾನು ಎಷ್ಟು ಆಡ್ತೀನಿ, ಅದೇ ಥರ ನನ್ನ ಮಾತುಗಳನ್ನು ನೀವುಗಳು ಕೇಳಿದಾಗ ನನಗಷ್ಟೇ ಖುಷಿಯಾಗುತ್ತೆ ಬಂಧುಗಳೇ. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದಾರೆ ಒಂದು ಲೈಕ್ ಮಾಡಿ. ನಿಮ್ಮ ಈ ಒಂದು ಲೈಕ್ ಇದೆಯಲ್ಲ, ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಶಕ್ತಿ ಬಂದಂತಾಗುತ್ತೆ. ಪ್ರತಿ ಬಾರಿಯೂ ನಾನು ಹೇಳ್ತಾ ಇರ್ತೀನಿ, ಇಲ್ಲಿ ನಮ್ಮವ್ರು ಯಾರು? ಬಹುಶಃ ಈ ಪ್ರಪಂಚದಲ್ಲಿ ಇದಕ್ಕೆ ಉತ್ತರ ಸಿಗೋದಿಲ್ಲ. ನಾವು ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ ಅಂಥವರೇ ನಮ್ಮ ಭಾವನೆಗಳಿಗೆ ನೋವು ಮಾಡ್ತಾರೆ. ತುಂಬ ಜನ ಕೇಳ್ತಾರೆ ನನ್ನ ಹತ್ರ, ಹಾಗಾದರೆ ಈ ಪ್ರಪಂಚದಲ್ಲಿ ಯಾರನ್ನು ನಂಬೋದು ನಾವು ಅಂತ. ಈಗಿನ ಕಾಲದಲ್ಲಿ, ಈಗಿನ ಪ್ರಪಂಚದಲ್ಲಿ ಯಾರನ್ನು ಕೂಡ ನಂಬೋದು ಬೇಡ. ನಾನು ಆಡೋ ಮಾತುಗಳು ಹೀಗೆ. ನನ್ನ ಮಾತುಗಳು ನಿಮಗೆ ಕಟ್ಟುವನ್ಸಿದ್ರೆ, ಯಾಕಂದರೆ ತುಟಿಗೆ ತುಪ್ಪ ಸವರಿ ತುತ್ತಿಗೆ ವಿಷ ಬೆರೆಸೋ ಜಗತ್ತು ಇದು. ನನಗೆ ಆ ರೀತಿ ಮಾತಾಡೋಕೆ ಬರೋದಿಲ್ಲ. ನಾನೇನಿದ್ರು ಕೂಡ ನೇರ. ಸಮಾಜ ಎಷ್ಟು ಬದಲಾಗಿದೆ, ನಮ್ಮವರು ಹೇಗೆ ಬದಲಾಗ್ತಿದ್ದಾರೆ. ನಾವು ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ನಮ್ಮಿಂದ ಯಾರು ಸಹಾಯ ಪಡ್ಕೊಂಡಿರ್ತಾರೆ, ಅದೇ ವ್ಯಕ್ತಿಗಳು ಹಿಂದೆಯಿಂದ ನಮ್ಮ ಬಗ್ಗೆ ಮಾತಾಡ್ತಾರೆ. ಯಾರ ಬಗ್ಗೆಯೂ ಕೂಡ ಮಾತಾಡುವಂಥ ಅಧಿಕಾರ ಇಲ್ಲಿ ಯಾರಿಗೂ ಇಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದಾಗ ಎಂಥ ಪಾಪಿಗಳು ಅನಿಸ್ಬಿಡ್ತು. ತಂದೆ ತಾಯಿ ನಮಗೆ ಒಂದು ಜನ್ಮ ಕೊಟ್ಟಿರ್ತಾರೆ. ನನ್ನ ಮಗ ಜೀವನದಲ್ಲಿ ಏನಾದರೂ ಸಾಧಿಸ್ತಾನೆ, ಅರೆ ಸಾಧಿಸಿದ ಮೇಲೆ ನನ್ನ ಹೆಸರನ್ನು ಇಡೀ ಜಗತ್ತಿಗೆ ಕಾಣೋ ಹಾಗೆ, ಇಡೀ ಜಗತ್ತಿಗೆ ಕೇಳೋ ಹಾಗೆ ಹೆಸರನ್ನು ಸಾಧಿಸ್ತಾನೆ ಅಂತ. ಅಂಥ ತಂದೆ ತಾಯಿಯನ್ನೇ ವೃದ್ಧಾಶ್ರಮ ಕಟ್ಟಿ ಕೊನೆಗಳಿಗೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡಲಿಕ್ಕೆ ಈ ಮೊಬೈಲನ್ನು ಬಳಸ್ಕೊಂಡು ವಿಡಿಯೋ ಕಾಲ್ ಮೂಲಕ ಕೇಳೋದು. ಎಂಥ ಸಮಾಜ ನೋಡಿ. ಇನ್ನೆಷ್ಟೊತ್ತು ಆಗುತ್ತೆ? ಇದು ನಡೆದಿರುವಂಥ ಕಟು ಸತ್ಯ ಸ್ವಾಮಿ. ಇದು ನಡೆದಿರುವಂಥ ಘಟನೆ. 5,100 ರೂಪಾಯಿ ಕೊಟ್ಟು ಅಂತಿಮ ವಿಧಿವಿಧಾನಗಳನ್ನು ನಡೆಸಿ 3 ಜನ ಮಕ್ಕಳು ಅನ್ಸುತ್ತೆ. ಯಾಕೆ ಸಾಕಬೇಕು ಅಂತವ್ರನ್ನ? ಅದರಲ್ಲಿ ಕೇಳೋದು ಇನ್ನೆಷ್ಟೊತ್ತಾಗುತ್ತೆ? 5 ನಿಮಿಷದಲ್ಲಿ ಮುಗಿದ್ಬಿಡುತ್ತಾ? ಎಂಥ ಪಾಪಿಗಳಲ್ವ ಸ್ವಾಮಿ, ಎಂಥ ಪಾಪಿಗಳು. ಅರೆ ಸ್ವಾಮಿ, ಎಷ್ಟೋ ಜನರಿಗೆ ತಂದೆ ಇಲ್ಲ, ಎಷ್ಟೋ ಜನರಿಗೆ ತಾಯಿ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ನಮಗೆ ಅದ್ಭುತವಾದಂಥ ತಂದೆ ತಾಯಿ ಸಿಕ್ಕಿದ್ದಾರೆ. ಆದರೂ ತಂದೆ ತಾಯಿಗಳು ನಮ್ಮ ಬಗ್ಗೆ ಏನು ಹೇಳಲ್ಲ. ಯಾಕೆ ಹೇಳಿ? ಹೆತ್ತರಿಗೆ ಹೆಗ್ಗಣವು ಮುದ್ದಂತಾರೆ ಅಲ್ವಾ? ಇಂತಹ ಸಾಮಾಜಿಕ ಸಂದೇಶಗಳನ್ನು ಹೇಳಿದಾಗ ನನಗೆ ಒಂದು ಮನಸ್ಸಿಗೆ ಖುಷಿಯಾಗೋದೇನು ಗೊತ್ತಾ? ಹಬ್ಬ ಅಂದರೆ 100 ಜನರಲ್ಲಿ ಒಬ್ಬರಾದರೂ ನನ್ನ ಮಾತುಗಳನ್ನು ಕೇಳಿ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಅಟ್ಟದಿದ್ರೆ ಸಾಕು ಅಂತ. ಇದು ಪ್ರಪಂಚ. ನಮ್ಮ ತಟ್ಟೆಯಲ್ಲೇ ಹೆಗ್ಗಣ ಬಿದ್ದಿರುತ್ತೆ, ಇನ್ನೊಬ್ಬರ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅಂತ ಕೈ ತೋರಿಸಿ ಮಾತಾಡ್ತೀವಿ ನೋಡು. ನಮ್ಮ ಜೀವನನೇ ಸರಿ ಇರಲ್ಲ. ನಾವೇ ತಂದೆ ತಾಯಿಯನ್ನು ವೃದ್ಧಾಶ್ರಮ ಕಟ್ಟಿರ್ತೀವಿ. ನಾವೇ ಕೊನೆಗಳಿಗೆಯಲ್ಲಿ ನಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದವ ನಾವುಗಳೇ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ಗಳನ್ನು ನೋಡೋದು, ವಾಟ್ಸಪ್ ಸ್ಟೇಟಸ್ ಹಾಕೋದು, ತಂದೆ ತಾಯಿ ದೇವರು ಅನ್ನೋದು, ಹ್ಯಾಪಿ ಫಾದರ್ಸ್ ಡೇ ಅನ್ನೋದು, ಹ್ಯಾಪಿ ಮದರ್ಸ್ ಡೇ ಅನ್ನೋದು. ಮನಸ್ಸಾದರೂ ಹೇಗೆ ಬರುತ್ತೆ ಸ್ವಾಮಿ? ಇದಲ್ಲ ಒಂದು ಸಂದೇಶ. ಒಂದ್ಸಲ
ಈ ವೃದ್ಧಾಶ್ರಮಗಳನ್ನು ಮಾಡ್ತಿರ್ತಾರಲ್ಲ, ಅನಾಥಾಶ್ರಮಗಳನ್ನು ಮಾಡ್ತಿರ್ತಾರಲ್ಲ, ಅತ್ತ ಕಣ್ಣು ಹಾಯಿಸಿ ನೋಡಿ. ಎಷ್ಟು ಜನರನ್ನ ಒಂದೊತ್ತಿನ ತುತ್ತು ಕೊಟ್ಟು ಜೀವನ ನಡೆಸ್ತಿದ್ದಾರೆ. ತಮ್ಮ ಹೆತ್ತ ತಂದೆ ತಾಯಿಯಂತೆ ಸಾಕ್ತಿದ್ದಾರೆ ನೋಡಿ. ಅವರ ಕಾಲಿನ ಧೂಳಿಗೂ ಸರಿ ಇರಲ್ಲ ನೀವು. ಮನೆ ಯಾವುದೋ ವಿಡಿಯೋ ನೋಡಿದೆ, ರಸ್ತೆ ಮೇಲೆ ಮಲಗಿರುವಂಥ ಮೂಕ ಪ್ರಾಣಿ, ನಾಯಿ. ನಾನು ನಾಯಿ ಅಂತ ಕರೆಯಲ್ಲ, ನಿಮ್ಗೆ ಹೇಳಬೇಕಲ್ಲ. ಕಾರ್ ಹಾರಿಸ್ಕೊಂಡು ಹೋಗೋದು, ಕಾರ್ ಹಾರಿಸ್ಕೊಂಡು ಹೋಗೋದು ಪಾಪ. ಅದಕ್ಕೇನು ಗೊತ್ತಾಗಲ್ಲಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರಲ್ಲ, ನೋವಾದರೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಬರಲ್ಲ. ನಾಚಿಕೆ ಆಗಬೇಕು ಇಂಥ ಘಟನೆಗಳನ್ನು ಮಾಡೋರಿಗೆ, ನಾಚಿಕೆ ಆಗಬೇಕು. ಭಗವಂತ ದೇವಸ್ಥಾನಕ್ಕೆ ಹೋದ ಕೂಡಲೇ, ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಡ್ಡ ಬಿದ್ದು ಕೂಡಲೇ ಭಗವಂತ ನೀವು ಮಾಡಿದಂಥ ಕೆಲಸಗಳನ್ನು ಮೆಚ್ಚೋದಿಲ್ಲ. ಮೈ ತುಂಬ ಕಲ್ಮಶಗಳನ್ನು ತುಂಬಿಕೊಂಡು ಕಾಶಿಯಲ್ಲೋ ಇಲ್ಲ ಅಥವಾ ಗಂಗಾ ಸ್ನಾನ ಮಾಡಿದರೆ ನಿಮ್ಮ ಮೈಯಲ್ಲಿರೋ ಕೊಳೆ ಹೋಗ್ಬೋದೇ ಹೊರತು ನಿಮ್ಮ ಪಾಪಗಳು ನಿವಾರಣೆ ಆಗೋದಿಲ್ಲ. ಹಾಗಂತ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ಕೋಬೇಡಿ, ತುಂಬ ನಂಬಿಕೆ ಇದೆ. ದೇವರು ನಂಬ್ತೀನಿ. 99 ಪಾಪಗಳನ್ನು ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಭಗವಂತ ನನಗೆ ಒಳ್ಳೇದು ಮಾಡ್ತಾನೆ ಅಂದರೆ ನಾಚಿಕೆ ಆಗಬೇಕು. ನಿಮ್ಮ ಜೀವನಕ್ಕೆ ನಾಚಿಕೆ ಆಗಬೇಕು. ಕೆಲವ್ರು ಹೇಗಂದ್ರೆ ಮೈ ತುಂಬ ಪಾಪ ಪುಣ್ಯ, ಅರೇ ನಾನು ತುಂಬ ಒಳ್ಳೆ ವ್ಯಕ್ತಿ ಸ್ವಾಮಿ. ನಾಟಕೀಯ ಬದುಕನ್ನು ನಡೆಸೋರಿಗೆ ಏನು ಬರುತ್ತೆ? 99 ಕೆಟ್ಟ ಕೆಲಸಗಳನ್ನು ಮಾಡಿಕೊಂಡು ಒಂದು ಒಳ್ಳೆ ಕೆಲಸಗಳನ್ನು ಮಾಡಿದರೆ ಸಮಾಜ ಗುರುತಿಸ್ಬೋದೇನೋ, ನಿಮ್ಮನ್ನು ಹೀರೋ ಥರ ನೋಡ್ಬೋದೇನೋ. ನಮ್ಮ ಆತ್ಮಸಾಕ್ಷಿ ಒಪ್ಕೊಳ್ಬೇಕಲ್ಲ, ಭಗವಂತ ಮೆಚ್ಚಬೇಕಲ್ಲ. ಕೊನೆ ಪಕ್ಷ ರಾತ್ರಿ ಮಲಗುವಾಗ ದಿಂಬಿಗೆ ತಲೆ ಕೊಡುವಾಗ ಯೋಚನೆ ಮಾಡಬೇಕು, ಅರೆ ನಾನು ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡು ಬದುಕ್ತಿಲ್ಲ ತಾನೆ. ಅಥವಾ ಊಟ ಮಾಡುವಾಗ ನಾವು ಯೋಚನೆ ಮಾಡಬೇಕಲ್ಲ, ಈ ತುತ್ತನ್ನು ತಿನ್ನುವಾಗ ಯಾರ ತುತ್ತನ್ನು ಕೂಡ ಕಸಿದು ತಿಂದಿಲ್ಲ ಅಂತ. ಇವೆರಡು ಸರಿಸಮನಾಗಿದ್ರೆ ಅದು ನೆಮ್ಮದಿಯ ಬದುಕು. ಸ್ನೇಹಿತರು, ನಾವು ಯಾರಿಗೆ ನಮ್ಮವರು ಅಂತ ನಮ್ಮ ಪ್ರೀತಿಯನ್ನು ತೋರಿಸ್ತೀವಿ ನೋಡಿ, ಅಂಥವರೇ ಕೊನೆಗಳಿಗೆಯಲ್ಲಿ ಅವ್ರ ಬುದ್ಧಿಯನ್ನು ತೋರಿಸಿ ಹೋಗ್ತಾರೆ. ನಾನು ಹೇಳ್ತೀನಿ ನೋಡಿ, ಇಲ್ಲಿ ಯಾರನ್ನು ನಂಬೋದು ಬೇಡ. ನೀವು ಯಾರನ್ನು, ನಿಮ್ಮನ್ನು ನೀವು ನಂಬಿ ಸಾಕು. ನಿಮಗಿಂತ ಶ್ರೇಷ್ಠ, ನಿಮಗಿಂತ ಒಳ್ಳೆಯ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಆ ಮಾಡೋ ಕೆಲಸಗಳಿಂದ 4-6 ಜನರಿಗೆ ಮಾರ್ಗದರ್ಶಕರಾಗಿರಬೇಕು. ಆ ಕೆಲಸ ನೋಡಿ ಒಂದಷ್ಟು ಜನ ಹೇಳಬೇಕು ಒಳ್ಳೆ ಕೆಲಸ ಅಂತ, ನಾನು ಕೂಡ ಅದೇ ಕೆಲಸ ಮಾಡಬೇಕನ್ಬೇಕು ಒಂದಿಷ್ಟು ಜನ. ಆ ರೀತಿ ಕೆಲಸಗಳನ್ನು ಮಾಡಿದರೆ ಭಗವಂತ ಮೆಚ್ಚಬೋದು, ಜನ ಮೆಚ್ಚಬೋದು, ಕೊನೆ ಪಕ್ಷ ನಿಮ್ಮ ಆತ್ಮಸಾಕ್ಷಿಯಾದರೂ ಮೆಚ್ಚಬೋದು ಸ್ವಾಮಿ. ಮಾಡೋದೆಲ್ಲ ಕೆಟ್ಟ ಕೆಲಸ, ಬಾಯಲ್ಲಿ ಬರೋದು ಒಳ್ಳೆ ಮಾತುಗಳು. ಹೇಳಬೇಕನ್ನಿಸ್ತು ಹೇಳಿದೆ ಅಂತ ಹೇಳ್ತಾ ತುಂಬ ಜನ ಕೇಳ್ತಾರೆ, ನಾನು ಪ್ರೀತಿಸಿದಂಥ ಹುಡುಗಿ ನನಗೆ ಕೈ ಕೊಟ್ಬಿಟ್ಲು, ನಾನು ಪ್ರೀತಿಸಿದಂಥ ಹುಡುಗ ನನಗೆ ಕೈ ಕೊಟ್ಬಿಟ್ಟ, ನನಗೆ ಮೋಸ ಮಾಡಿಬಿಟ್ಟ, ನಾನು ಬದುಕಲ್ಲ, ಸಾಯ್ತೀನಿ, ನನ್ನ ಜೀವನ ಬೇಡ, ಈ ಜೀವನನೇ ಬೇಡ ನನಗೆ, ಎಲ್ಲೋ ಒಂದು ಕಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಯಾರಿಗೂ ಸಿಗದಿರೋ ಹಾಗೆ ತಲೆ ಮರೆಸ್ಕೊಳ್ತೀನಿ. ನಾಚಿಕೆ ಆಗಬೇಕು ನಿಮ್ಗಳಿಗೆ. ಬಿಟ್ಟು ಹೋದವರೇ ಅಷ್ಟು ಅದ್ಭುತವಾಗಿ ಬದುಕ್ತಿರ್ಬೇಕಾದ್ರೆ ನೀವುಗಳು ಹೇಗೆ ಬದುಕಬೇಕು ಸ್ವಾಮಿ? ನೀವುಗಳು ಹೇಗೆ ಬದುಕಬೇಕು? ಪ್ರೀತಿ ಮಾಡೋದು, ಪ್ರೀತಿಸಿದವರನ್ನ ಮದುವೆ ಆಗೋದು, ಇದ್ರ ಬಗ್ಗೆ ನಾನೇನು ಹೇಳೋಲ್ಲ, ಇದು ತಪ್ಪು ಅಂತಾನೂ ನಾನು ಹೇಳಲ್ಲ. ಆದರೆ ಪ್ರೀತಿಗಿಂತ ದೊಡ್ಡದು ಯಾವ್ದು ಕೇಳಿದರೆ, ತಂದೆ ತಾಯಿಗಳು ನಿಮಗೆ ಅದ್ಭುತವಾದಂಥ ಜನ್ಮ ಕೊಟ್ಟಿದ್ದಾರಲ್ಲ, ತಂದೆ ತಾಯಿಗಳು ನಿಮಗೆ ಅದ್ಭುತವಾದಂಥ ಜನ್ಮ ಕೊಟ್ಟಿದ್ದಾರಲ್ಲ, ಆ ಅದ್ಭುತವಾದ ಜನ್ಮದಲ್ಲಿ ಸಾಧಿಸಿ ತೋರಿಸೋದು ನಿಮ್ಮ ಕರ್ತವ್ಯ. ಆತ್ಮಹತ್ಯೆ ಮಾಡ್ಕೊಳ್ಳೋರು, ಈ ಜೀವನ ಬೇಡ ಅಂತ ಓಡೋಗೋರು, ಯಾರಿಗೂ ಕಣ್ಣಿಗೂ ಕಾಣದ ಹಾಗೆ ನಾನು ಬದುಕ್ತೀನಿ ಅನ್ನೋರಿಗೆ ಒಂದು ಸಲ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿಯರ ಬಾಳನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ, ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ. ನನ್ನ ಮಗ ನನಗೇನಾದರೂ ಒಂದೊಳ್ಳೆ ಕೊನೆಗಳಿಗೆಯಲ್ಲಿ ನನ್ನನ್ನು ನೋಡ್ಕೊಳ್ತಾನೆ, ನನಗೆ ನನ್ನ ಮಗ ಇದ್ದಾನೆ, ನನಗೆ ನನ್ನ ಮಗಳಿದ್ದಾಳೆ, ಎಲ್ಲಿರ್ತಾರೆ?
ಪ್ರೀತಿಸಿದಂಥ ಹುಡುಗನು ಅಥವಾ ಪ್ರೀತಿಸಿದವರು ಕೈ ಕೊಟ್ಕೊಳ್ಳೆ ಆತ್ಮಹತ್ಯೆ ಮಾಡಿಕೊಳ್ಳೋದು. ಇದೆಲ್ಲ ಹೇಡಿಗಳ ಲಕ್ಷಣ. ಆತ್ಮಹತ್ಯೆನೇ ಎಲ್ಲದಕ್ಕೂ ಪರಿಹಾರ ಆಗಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಇರೋದಿಲ್ಲ. ಎಲ್ಲರೂ ಕೂಡ ಸಾವಿಗೆ ಶರಣಾಗ್ತಿದ್ರು. ಹಾಗಾದರೆ ಇಲ್ಲಿ ಪರಿಹಾರ ಯಾವುದು? ನಾವು ಮಾಡುವಂಥ ಒಳ್ಳೆ ಕೆಲಸ, ನಮ್ಮಲ್ಲಿ ಒಳ್ಳೆತನ ಇರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಹಾರೈಸುವಂಥ ಹೃದಯವಂತಿಕೆ ಇರಬೇಕು, ಇನ್ನೊಬ್ಬರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ನೋಡ್ಕೋಬೇಕು. ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ಹೃದಯವಂತಿಕೆ ನಮ್ಮಲ್ಲಿರಬೇಕು ಬಂಧುಗಳೇ, ನಮ್ಮಲ್ಲಿರಬೇಕು. ಅಂಥ ಹೃದಯವಂತಿಕೆಯನ್ನು ನಾವು ಬಾಳಬೇಕು. ಅಷ್ಟೇ. ಮನುಷ್ಯನಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡ್ಕೊಂಡು ಬರಬೇಕಂತೆ. ಅಲ್ಲಿ ನಾನು ನನ್ನಿಂದಲೇ ಎಂದ ಎಷ್ಟೋ ಜನರು ಮಣ್ಣಲ್ಲಿ ಮಣ್ಣಾಗಿರೋದು ಕಾಣಸಿಗ್ತಾರೆ, ಅಥವಾ ಸುಟ್ಟು ಬೂದಿಯಾಗಿರೋರು ಕಾಣಸಿಗ್ತಾರೆ. ಅಲ್ಲಿ ಅಹಂಕಾರ ಇಲ್ಲ, ಅಲ್ಲಿ ಪ್ರಶಾಂತತೆ, ಅಲ್ಲಿರೋದು ಪ್ರಶಾಂತತೆ, ಅಲ್ಲಿರೋದು ನಿಶಬ್ದ, ಅಲ್ಲಿ ಅಹಂಕಾರ ಇಲ್ಲ. ನಾನೇ ಅಲ್ಲ, ನನ್ನಿಂದನೇ ಎಲ್ಲ ಅಂತ ಮೆರೆದಾಡೋರಿಗೆ ಈ ಮಾತುಗಳು. ನನಗೆ ಯೋಚನೆ ಮಾಡೋದು, ಈ ಮನುಷ್ಯನಿಗೆ ಸಾವೇ ಇಲ್ಲ ಅಂತಿದ್ರೆ ಎಷ್ಟು ಮೆರೆದಾಡ್ತಿದ್ದ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾಯಿ ಎಂದಾಗ ಸಾಲು ಸಾಲು ಜನರು ಸಾಲಾಗಿ ನಿಂತರಂತೆ. ಆದರೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ತನಗೂ ಒಂದು ದಿನ ಸಾವಿದೆ ಅಂತ. ಮಾಡೋ ಕೆಲಸಗಳು ಒಳ್ಳೆಯದಾಗಿರಬೇಕು ಸ್ವಾಮಿ, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ದ್ವೇಷ, ಮತ್ಸರ, ಅಸೂಹೆ, ಹೊಟ್ಟೆ ಕಿಚ್ಚು ಇದೆಲ್ಲ ಯಾಕೆ ಬೇಕು ಸ್ವಾಮಿ? ಯಾಕೆ ಬೇಕು? ಇರೋ 3 ದಿನದಲ್ಲಿ 4-6 ಜನರಿಗೆ ಒಳ್ಳೆಯದನ್ನು ಬಯಸಿದ್ರೆ ಅದಕ್ಕಿಂತ ಶ್ರೇಷ್ಠವಾದ ಬದುಕು, ಅದಕ್ಕಿಂತ ಸಂತೃಪ್ತವಾದ ಬದುಕು ಮತ್ತೊಂದಿಲ್ಲ. ಪ್ರತಿ ಬಾರಿಯೂ ನಾನು ಹೇಳೋದಿಷ್ಟೇ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಹರಸಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಬಯಸಿ. ನಿಮ್ಮ ಮನಸ್ಸಿನಲ್ಲಿ ಭಗವಂತ ನೆಲೆಸ್ತಾನೆ, ನಿಮ್ಮ ಮನಸ್ಸಿನಲ್ಲಿ ಭಗವಂತ ನೆಲೆಸ್ತಾನೆ. ಈ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯವರಾಗೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಲ್ರಿಗೂ ಕೆಟ್ಟವರಾಗೋಕ್ಕೆ ಕೂಡ ಸಾಧ್ಯ ಇಲ್ಲ. ನಾನು ಯಾರಿಗೂ ಒಳ್ಳೆಯವನಾಗಿರ್ಬೋದು, ನಾನು 10 ಜನರಿಗೆ ಒಳ್ಳೆಯವನಾಗಿರ್ಬೋದು, ಆದರೆ 11ನೆಯ ವ್ಯಕ್ತಿಯ ಮನಸ್ಸಿನಲ್ಲಿ ನಾನು ಕೆಟ್ಟವನೂ ಆಗಿರ್ಬೋದು. ನಾನು 10 ಜನರಿಗೆ ಕೆಟ್ಟವನಾಗಿರ್ಬೋದು, ಆದರೆ ಒಬ್ಬರ ಹೃದಯದಲ್ಲಿ ನಾನು ಒಳ್ಳೆಯವನಾಗಿರ್ಬೋದು. ಅದಕ್ಕೆ ಹೇಳೋದು, ಇಲ್ಲಿ ಯಾರನ್ನು ಹಾಳು ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ಮನಸ್ಸು ಸರಿ ಇದ್ರೆ, ನಾವು ಮಾಡುವಂಥ ಕೆಲಸಗಳು ಸ್ಪಷ್ಟವಾಗಿದ್ದರೆ, ನಾವು ನಡೆಯುವಂಥ ದಾರಿ ಪರಿಶುದ್ಧವಾಗಿದ್ದರೆ, ಆ ದಾರಿ ಯಾವಾಗಲೂ ಬೆಳಕಿನಡೆಗೆ ಕರೆದೊಯ್ಯುತ್ತದೆ. ಏನೋ ಒಂದು ನಮ್ಮ ಕೆಲಸ ಅಂದ್ಕೊಂಡಿರ್ತೀವಿ, ಆ ಕೆಲಸ ಹೋಯಿತು ಅಂದು ಕೂಡ ಜೀವನ ಮುಗಿಯೋದಿಲ್ಲ ಸ್ವಾಮಿ. ತುಂಬ ಜನ ಹೇಳ್ತಾರೆ, ನಾನು ಈ ಪ್ರಪಂಚ ಬಿಟ್ಟು ಹೋಗ್ತೀನಿ ಅಂತ. ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಈ ಪ್ರಪಂಚಕ್ಕೆ ಬರೋ ಮುಂಚೆ ಅಥವಾ ನೀವು ಈ ಪ್ರಪಂಚವನ್ನು ಬಿಟ್ಟು ಹೋದ್ಮೇಲೂ ಈ ಪ್ರಪಂಚ ಅನ್ನೋದು ಯಥಾಸ್ಥಿತಿಯಲ್ಲಿ ನಡೀತಿರ್ತದೆ. ನಾನಿಲ್ಲ ಅಂತ, ಒಂದು ವ್ಯಕ್ತಿ ಇಲ್ಲ ಅಂತ ಈ ಸಮಾಜ ಸುಮ್ಮನಾಗುತ್ತಾ? ಇಲ್ಲ ತಾನೆ. ನಮ್ಮನ್ನು ಪ್ರೀತಿ ತೋರಿಸಿದವರು, ಅರೆ ನೀನಿಲ್ಲದೆ ನಾನು ಬದುಕಲ್ಲ ಅಂದವರು, ನೀನು ನಾನು ಬಿಟ್ಟು ಹೋದರೆ ನಾನು ಬದುಕಲ್ಲ ಕಣೋ, ನೀನು ನನ್ನ ಅದ್ಭುತವಾದಂಥ ಜೀವನ, ನನಗೆ ದಾರಿ ಕೊಟ್ಟವನು. ಕೊನೆಗಳಿಗೆಯಲ್ಲಿ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಹಬ್ಬ ಸ್ಮಶಾನದವರೆಗೆ ಬರ್ತಾರೆ ಹೊರತು ಮೇಲಿನ ತನಕ ಬರ್ತಾರ ಸ್ವಾಮಿ? ಇಲ್ಲ ತಾನೆ. ಕಟು ಸತ್ಯ. ನಾವು ಯಾರನ್ನ ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ, ಹಬ್ಬ ಅಂದರೆ 1-2-3 ದಿನ ಕಣ್ಣೀರು ಹಾಕ್ಬೋದು, 10 ದಿನ ಏನೋ ಬೇಸರ ಆಗ್ಬೋದು, 11ನೇ ದಿನ ಆ ಸೂತಕವೆಲ್ಲ ತೆಗೆದು
ಊರಿಗೊಂದು ಊಟ, ಮನೆಗೊಂದು ಫೋಟೋ ಅಷ್ಟೆ. ಪ್ರತಿ ವರ್ಷ ನೆನಪಾದರೆ ಒಂದು ಹಾರ ಹಾಕ್ತಾರೆ ಫೋಟೋಗೆ. ಪ್ರತಿನಿತ್ಯ ಹಾಕಿದ್ರು ಕೂಡ ತರೋದು ಯಾರು? ಹಣ ಬೇಕು. ಬದಲಾಯಿಸೋದು ಯಾರಂತ? ಗಂಧದ ಹಾರನೋ ಇಲ್ಲ ಪ್ಲಾಸ್ಟಿಕ್ ಹಾರನೋ ತಂದು ಹಾಕಿಬಿಡ್ತಾರೆ. ಯಾರಾದರೂ ಕೂಡ ಜೀವನ ಇಷ್ಟೇ ಸ್ವಾಮಿ. ಯಾರೇ ಆಗಿರಲಿ, ನೀವು ಯಾರನ್ನ ಎಷ್ಟೇ ಪ್ರೀತಿ ಮಾಡಿ, ನೀವು ಯಾರನ್ನ ಎಷ್ಟೇ ಹಚ್ಕೊಳ್ಳಿ, ಕೊನೆಗಿಷ್ಟೇ. ಪ್ರಪಂಚ ನಾವು ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ಅವ್ರು ನಮ್ಮನ್ನು ಬಿಟ್ಟು ಹೋದಾಗ ಅವರ ನೆನಪುಗಳು ನಮಗೆ ಆಗಾಗ ಕಾಡುತ್ತೆ ಹೊರತು ಅವ್ರ ಜೊತೆ ನಾವು ಹೋಗೋಕ್ಕಾಗೋದಿಲ್ಲ. ಯಾಕೆ ಹೇಳಿ? ಪ್ರಪಂಚದ ನೈತಿಕತೆ, ಪ್ರಪಂಚದ ನೀತಿನೇ ಹಾಗೆ. ಹಾಗಂತ ಹೋದವ್ರ ಬಗ್ಗೆ ನಮಗೆ ಬೇಸರ ಇಲ್ವಾ? ಇದೆ. ಹೋದವ್ರ ಬಗ್ಗೆ ಬೇಸರ ಇದೆ, ದುಃಖ ಆಗುತ್ತೆ, ನೆನಪಾಗುತ್ತೆ. ಹೋದವ್ರ ಜೊತೆ ನಾವು ಹೋಗೋಕ್ಕಾಗೋದಿಲ್ಲ ತಾನೆ. ಒಂದು ಸತ್ಯ, ಅವ್ರ ಮುಂದೆ ನಾವು ಹಿಂದೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಗವಂತ ಅದ್ಭುತವಾದಂಥ ಜೀವನ ಕೊಟ್ಟಾಗ ಬಂಧುಗಳೇ, ಇಲ್ಲಿ ಹುಟ್ಟಿದ್ದೀವಿ ಅನ್ನೋದು ಎಷ್ಟು ಸತ್ಯವೋ, ಮುಂದಿನ ಜನ್ಮ ಇದೆಯೋ ಅಥವಾ ಮುಂದೆ ಹುಟ್ಟುತ್ತೀವಿಯೋ ಗೊತ್ತಿಲ್ಲ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀವಿಯೋ ಅದು ಗೊತ್ತಿಲ್ಲ. ಈಗ ಹುಟ್ಟಿದ್ದೀವಿ, ಈಗ ಬದುಕು ಸಾಗಿಸ್ತಿದ್ದೀವಿ. ಈ ಕ್ಷಣ ಮಾತ್ರ ನಮ್ಮದು ನೋಡಿ. ಈ ಕ್ಷಣ ಉಸಿರಾಡ್ತಿದ್ದೀವಿ ಅಂದರೆ, ಈ ಕ್ಷಣ ಮಾತಾಡ್ತಿದ್ದೀವಿ ಅಂದರೆ, ಈ ಕ್ಷಣ ಖುಷಿಯ ಹಂಚುತ್ತಿದ್ದೀವಿ ಅಂದರೆ ಅದು ನಮ್ಮದು. ಒಂದೇನಾಗುತ್ತೆ ಅಂತ ಬಲ್ಲವರು ಯಾರು? ಅಪಘಾತ, ಹೃದಯಘಾತ ಇದೆಲ್ಲವೂ ಒಂದು ನೆಪ ಮಾತ್ರ. ಜವರಾಯ ಬಂದು ಮನೆ ಕದ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು. 3 ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ. 4 ಜನ ನಮ್ಮ ಶವವನ್ನು ಹೆಗಲ ಮೇಲೆರಿಸಿಕೊಂಡಾಗ ಎಂತಹ ಮಹಾನುಭಾವನನ್ನ ಕಳೆದುಕೊಂಡ್ವಿ ನಾವನ್ನು ಭಾವನೆ ಬರಬೇಕು. ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಮಾನವರಾಗಿ ಹುಟ್ಟಿದ್ದೇವೆ, ಮಾನವರಾಗಿ ಬದುಕೋಣ, ಮಾನವರಾಗಿ ಸಾಯೋಣ. ಈ ಸಾಲುಗಳಿದೆಯಲ್ಲ, ಈ ಸಾಲುಗಳನ್ನು ಬರೆದವರು ಯಾರೂ ಅಲ್ಲ, ನಾನೇ. ಒಮ್ಮೆ ಹೀಗೆ ಕೂತಾಗ ಮನುಷ್ಯನ ಜೀವನ ಏನು ಅಂತ ಈ ಸಾಲುಗಳ ಮೂಲಕ ಬರೆದವ್ ನಾನು. ಹಾಗಂತ ಬರೀ ಸಾವಿನ ಬಗ್ಗೆನೋ ಜೀವನ ಮುಗೀತು ಬಗ್ಗೆ ಇದ್ರ ಬಗ್ಗೆನೇ ನಾನು ಹೇಳ್ತಾ ಇಲ್ಲ. ಇಲ್ಲಿ ಯಾವುದು ಶಾಶ್ವತವಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ಅಂತ ನಾನು ಹೇಳ್ತಿರೋದು. ನನ್ನ ಬಾಯಲ್ಲಿ ಪ್ರತಿ ಬಾರಿಯೂ ಮಾತಾಡುವಾಗಲೂ, ಪ್ರತಿ ಬಾರಿಯೂ ವಿಡಿಯೋಗಳನ್ನು ಮುಗಿಸುವಾಗಲೂ, ಸ್ಫೂರ್ತಿದಾಯಕ ಮಾತುಗಳನ್ನು ಪ್ರಾರಂಭಿಸುವಾಗಲೂ ನಾನು ಹೇಳೋ ಮಾತು ಎಲ್ರಿಗೂ ಒಳ್ಳೆಯದಾಗಲಿ. ನೀವು ನಂಬ್ತಿರೋ ಇಲ್ಲೋ, ನಾನು ಈಗಲೂ ಕೂಡ ದೇವಸ್ಥಾನಕ್ಕೆ ಹೋದಾಗಲೂ, ದೇವರ ಮುಂದೆ ಕೇಳುವಾಗಲೂ ಭಗವಂತ ನನಗೆ ಒಳ್ಳೇದು ಮಾಡಂತ ನಾನು ಯಾವತ್ತೂ ಕೇಳಿದ್ದಿಲ್ಲ. ಇದುವರೆಗೂ ನಾನು ಕೇಳೋದಿಷ್ಟೆ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡು. ಕಾರಣ ಇಷ್ಟೆ, ಆ ಎಲ್ಲರಲ್ಲಿ ನಾನೊಬ್ಬ ಇರ್ತಿಂತಾನೆ ಅಷ್ಟೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು, ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚು ಮಾಡೋದನ್ನು ಮೊದಲು ಬಿಡಬೇಕು. ನಮ್ಮ ಜೀವನ ಏನಿದೆ, ಭಗವಂತ ನಮಗೇನು ಅದ್ಭುತವಾದಂಥ ಅವಕಾಶಗಳನ್ನು ಕೊಟ್ಟಿದ್ದಾನೆ, ಅದನ್ನು ರೂಪಿಸ್ಕೊಳ್ಳೋಣ. ಯಾರು ನಮ್ಮ ಜೀವನದಲ್ಲಿದ್ದಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಬಿಟ್ಟು ಹೋದವ್ರ ಬಗ್ಗೆ ನಾವು ಯೋಚಿಸ್ಕೊಂಡು ನಮ್ಮ ಜೀವನವನ್ನು ನಾವು ಯಾಕೆ ಹಾಳು ಮಾಡ್ಕೋಬೇಕು? ಬಂಧುಗಳೇ? ಇದು ನಮ್ಮ ಜೀವನ. ಇಲ್ಲಿ ನಮ್ಮ ಕನಸಿನ ಮೂಟೆಗಳನ್ನು ನಾವೇ ಹೊತ್ಕೊಂಡು ಹೋಗಬೇಕು. ನಮ್ಮ ಜವಾಬ್ದಾರಿಗಳನ್ನು ನಾವೇ ನೋಡ್ಕೋಬೇಕು. ಇಲ್ಲಿ ಯಾರು ಬಂದು ನಮ್ಮನ್ನು ಕಾಪಾಡೋದಿಲ್ಲ, ಯಾರು ಬರೋದಿಲ್ಲ. ಬರ್ತಾರೆ ಹಬ್ಬ ಅಂದರೆ 1 ದಿನ 2 ದಿನ 3 ದಿನ, 4ನೇ ದಿನ ಅವರಿಗೂ ಬೋರ್ ಆಗಿಬಿಡುತ್ತೆ. ಅರೆ ಈ ವ್ಯಕ್ತಿದೇನಪ್ಪ, ಯಾವಾಗ ನೋಡಿದ್ರು ಕಷ್ಟ ಕಷ್ಟ ಅಂತಾನೆ. ಈ ವ್ಯಕ್ತಿ ಜೊತೆ ಸೇರಿಕೊಂಡ್ರೆ ನನ್ನ ಮನಸ್ಸಿನ ಭಾರನೇ ಜಾಸ್ತಿ ಆಗುತ್ತೆ ಅಂತ ಹೋಗ್ಬಿಡ್ತಾರೆ. ಯಾರು ಕೂಡ ಬರೋದಿಲ್ಲ. ಹೇಳಿದ್ನಲ್ಲ, ಹೋದ ನಂತರನೂ ಕೂಡ ಸ್ಮಶಾನದವರೆಗೆ ಬರ್ತಾರೆ ಹೊರತು, ಅದು ಕೂಡ ಟೈಮ್ ಆಯಿತು ಅಂತ ಅರ್ಥಕ್ಕೆ ಹೋಗೋರು ಇದ್ದಾರೆ. ನನಗೆ ಒಂದಿಷ್ಟು ಬೇರೆ ಪ್ರೋಗ್ರಾಮ್ ಇದೆ, ಒಂದು ಮನೆ ಗೃಹ ಪ್ರವೇಶ ಇದೆ, ಹೀಗೆ ಬರೋರು ಆಡೋ ಮಾತು
ಬೇಗ ಮಾಡಿ, ಟೈಮ್ ಆಯ್ತಲ್ಲ. ಅಂತಿಮವಾಗಿ ಇಷ್ಟೇ ಬದುಕು. ಕೊನೆ ಗಳಿಗೆಯಲ್ಲಿ ನಮ್ಮ ಪರಿಚಯಸ್ಥರೇ ನಮ್ಮ ಸತ್ತ ದೇಹದ ಮುಂದೆ ನಿಂತು ಇನ್ನು ಎಷ್ಟು ಸಮಯ ಹಿಡಿದು ಎಂದು ಪ್ರಶ್ನಿಸುವರು. ಹೆಚ್ಚು ಹೊತ್ತಾದರೆ ಲೊಚ್ಚಗುಟ್ಟುವರು, ಪಿಸುಗುಟ್ಟುವರು, ಯಾವಾಗ ಎತ್ತುತ್ತೀರಾ? ಇಷ್ಟೇ ಬದುಕಯ್ಯ. ರಾತ್ರಿ ಮಲಗಿದವರು ಬೆಳಗ್ಗೆ ಎಚ್ಚರವಾಗಿರ್ತೀವಿ ಅನ್ನೋ ನಂಬಿಕೆ ನಮಗಿಲ್ಲ. ಆದರೂ ಕೂಡ ಅಲಾರಾಮ್ ಇಟ್ಕೊಂಡು ಮಲಗ್ತೀವಿ. ಕಾರಣ ಒಂದು ಪಾಸಿಟಿವ್ ಇರ್ಬೋದು, ಇನ್ನೊಂದು ಮೂಢನೋ ನಂಬಿಕೆನೂ ಇರ್ಬೋದು. ನಾನು ನಾಳೆ ಬದುಕಿರ್ತೀನಿ ಅನ್ನೋ ಒಂದು ಕಲ್ಪನೆ, ನಂಬಿಕೆ, ಮೂಢನಂಬಿಕೆನೂ ಇರ್ಬೋದು. ಇನ್ನೊಂದು, ನಾಳೆ ನಾನು ಏನಾದರೂ ಸಾಧಿಸ್ತೀನಿ ಅನ್ನೋ ನಂಬಿಕೆ. ಅಷ್ಟೆ. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ, ಜಾಸ್ತಿ ಹೇಳಲ್ಲ ಇದ್ರ ಬಗ್ಗೆ. ಹೇಳೋದಿಷ್ಟೇ, ನಾನು ಎಲ್ರಿಗೂ ಒಳ್ಳೆಯದನ್ನು ಹಾರೈಸಿ, ಎಲ್ರಿಗೂ ಕೂಡ ಒಳ್ಳೆಯದನ್ನು ಹಾರೈಸುವಂಥ ಹೃದಯವಂತಿಕೆ ನಿಮ್ಮಲ್ಲಿರಬೇಕು ಅಷ್ಟೆ. ನಿಮ್ಮ ಮನಸ್ಸಿಗೆ ದುಃಖ ಆದಾಗ ನನ್ನ ಸಂಚಿಕೆಗಳನ್ನು ನೋಡಿ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಯಥಾಸ್ಥಿತಿಯಲ್ಲಿ ವೀಡಿಯೋಸ್ಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ, ಅಥವಾ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಹಾರೈಸ್ತೀನಿ ಅಷ್ಟೆ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ನಿಲ್ಲಿಸುವಂಥ ಹೊತ್ತು. ಮತ್ತು ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಕನಸುಗಳಿಗೆ ಒಳ್ಳೆಯದಾಗಲಿ, ಯಶಸ್ಸು ನಿಮಗೆ ಸಿಗಲಿ ಅಂತ ಹೇಳ್ತಾ, ಸಾಧ್ಯವಾದರೆ ಲೈಕ್ ಮಾಡಿ. ಲೈಕ್ ಸಾಧ್ಯವಲ್ಲ, ಲೈಕ್ ಮಾಡಲೇಬೇಕು. ಯಾಕಂದರೆ ಸಜ್ಜನ ಬಂಧುಗಳು ಈ ವಿಡಿಯೋಗಳನ್ನು ನೋಡಿದಾಗ ನನಗೆ ಗೊತ್ತಾಗಬೇಕಲ್ಲ ಎಷ್ಟು ಜನರಿಗೆ ಈ ವಿಡಿಯೋಗಳು ರೀಚ್ ಆಗಿದೆ ಅಂತ. ಜೊತೆಗೊಂದು ಕಮೆಂಟ್ ಮಾಡಿ, ಹೈಪ್ ಇದೆ, ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಲಿಂಕನ್ನು ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಮುಂದಿನ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.